ಮಡಿಕೇರಿಯಲ್ಲಿ ಆಮ್ ಆದ್ಮಿ ಪಕ್ಷದ ನೂತನ ಕಚೇರಿ ಉದ್ಘಾಟನೆಗೊಂಡಿದ್ದು, ಸಾರ್ವಜನಿಕರು ತಮ್ಮ ಸಮಸ್ಯೆಗಳ ಅಹವಾಲು ಸಲ್ಲಿಸುವ ಜೊತೆಗೆ ಸಲಹೆ ಸೂಚನೆಗಳನ್ನು ನೀಡಬಹುದು ಎಂದು ಪಕ್ಷದ ಕಾನೂನು ಸಲಹೆಗಾರ ಬಾಲಸುಬ್ರಹ್ಮಣ್ಯ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅತ್ಯಂತ ಚಟುವಟಿಕೆಯಿಂದ ಕೂಡಿರುವ ಆಮ್ ಆದ್ಮಿ ಪಕ್ಷಕ್ಕೆ ರಾಷ್ಟ್ರ, ರಾಜ್ಯ ಹಾಗೂ ಜಿಲ್ಲಾ ನೆಲೆ ಇದೆ. ಮಡಿಕೇರಿಯಲ್ಲಿ ಕಚೇರಿ ಆರಂಭವಾಗಿರೋದ್ರಿಂದ ಕಾರ್ಯಕರ್ತರಲ್ಲಿ ಕೆಲಸ ಮಾಡುವ ಹುರುಪು ಬಂದಿದೆ. ಸ್ಥಳೀಯ ಸಮಸ್ಯೆಗಳನ್ನು ಸಾರ್ವಜನಿಕರ ಮುಂದಿಡುವುದು ಹಾಗೂ ಪರಿಹಾರಕ್ಕಾಗಿ ಸರ್ಕಾರವನ್ನು ಒತ್ತಾಯಿಸುವುದು ಪಕ್ಷದ ಕೆಲಸವಾಗಿದ್ದು, ಇದಕ್ಕೆ ಜಿಲ್ಲೆಯ ಜನರ ಸಹಕಾರವು ಅಗತ್ಯವಾಗಿದೆ ಎಂದರು. ಬಡವರಿಂದ ಹಣ ಸಂಗ್ರಹಿಸಿ ಶ್ರೀಮಂತರಿಗೆ ಕೊಡುವುದೇ ಜಿಎಸ್ಟಿ. ದೇಶದಲ್ಲಿ ಅತಿಯಾಗಿ ಜಿಎಸ್ಟಿ ಪಾವತಿಸುತ್ತಿರುವವರು ಬಡವರೇ ಹೊರತು ಶ್ರೀಮಂತರಲ್ಲ. ದೇಶದಲ್ಲಿ ನಿರುದ್ಯೋಗ ತಾಂಡವವಾಡ್ತಿದೆ. ಧರ್ಮದ ಹೆಸರಿನಲ್ಲಿ ರಾಜಕೀಯ ಪಕ್ಷಗಳು ದ್ವೇಷ ಬಿತ್ತುತ್ತಿವೆ ಎಂದು ವಾಗ್ದಾಳಿ ನಡೆಸಿದ ಬಾಲಸುಬ್ರಹ್ಮಣ್ಯ, ಭಾರತದಲ್ಲಿ ಕಚ್ಚಾ ತೈಲ ಕೊರತೆ ಉಂಟಾಗಿದ್ದು, ಬೆಲೆ ಏರಿಕೆ ಮಾಡಿದರೆ ತೈಲ ಕೊರತೆ ನೀಗುತ್ತಾ ಎಂದು ಪ್ರಶ್ನಿಸಿದರು. ರಾಜಕೀಯ ಬೇಡ, ಮತಾಂಧತೆ ಬೇಡ ಅಂತ ಬಿಜೆಪಿಯನ್ನು ಸೋಲಿಸಿ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಇವತ್ತು ಏನಾಗಿದೆ, ಕಾಂಗ್ರೆಸ್ ತನ್ನ ಭಾರತೀಯ ನಾನು ಬಿಟ್ಟು ಸ್ಥಿತಿ ಬರುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಇನ್ಯಾರು ಸೋಲಿಸಬೇಕಾಗಿಲ್ಲ. ಹಿಂದೆ ಬಜಾಜ್ ವಾಹನದ ಒಟ್ಟಿಗೆ ಬಜಾಜ್ ಬಿಟಿಎ ಬಜಾಜ್ ಯಾರು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕಾಂಗ್ರೆಸ್ ಬಿಟ್ಟು ಇನ್ಯಾರು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಕರ್ನಾಟಕದಲ್ಲಿ ಇರುವಾಗ ಕಾಂಗ್ರೆಸ್ಸೇ ತನ್ನ ಬೀಳುವ ಸ್ಥಿತಿಗೆ ಬಂದ್ಬಿಟ್ಟು ಇವತ್ತಿಗೆ ದಿನನಿತ್ಯ ಟಿವಿಯಲ್ಲಿ ಬರುತ್ತೆ. ಕಾರ್ಯಕ್ರಮ ನೋಡಿದರೆ ಇದು ಯಾಕೆ ಏನು ಪ್ರಜಾಪ್ರಭುತ್ವಕ್ಕೆ ಏನು ಪೂರಕವಾಗಿಲ್ಲ, ಜನಕ್ಕೆ ಏನು ಬರೋದಿಲ್ಲ, ಬದಲಾಗಿ ಅಧಿಕಾರ ರಾಜಕೀಯ ಎಲ್ಲ ಕಡೆ ನಡೀತದೆ. ಈ ಅಧಿಕಾರ ರಾಜಕೀಯವನ್ನು ಅಧಿಕಾರದಲ್ಲಿ ಇರುವವನ್ನ ಸ್ವಾತಂತ್ರ್ಯ ಬಂದಾಗ, ಸಂವಿಧಾನ ರಚನೆ ಆದಾಗ ಅಂಬೇಡ್ಕರ್ ಅವರು ಹೇಳಿದ್ರು, ಜನ ಮತ್ತು ಮಾಧ್ಯಮ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು, ವಿರೋಧ ಪಕ್ಷಗಳನ್ನು ಪ್ರಶ್ನೆ ಮಾಡೋದಲ್ಲ. ಬಿಜೆಪಿ ಆಳುವುದು, ಅದಕ್ಕೆ ವಿರುದ್ಧವಾದಂಥ 4ನೇ ಅಂಗ ಮತ್ತು ಜನ, ಇವರು ಪ್ರತಿಪಕ್ಷಗಳು. ನಾವು ಪ್ರಶ್ನೆ ಮಾಡ್ತೀವಿ, ನಾವು ಅವರನ್ನು ಯಾಕೆ ಮಾಡ್ತೀವಿ ಅಂತ. ಅದ್ರ ಇವತ್ತೇನಾಗಿದೆ, ಕೇಳೋದೆಲ್ಲ ವಿರೋಧ ಪಕ್ಷ. ನಿನ್ನೆ ಯಾರೋ ಒಬ್ಬರು ಕೇಳ್ತಾ ಇದ್ರು ಸಿದ್ದರಾಮಯ್ಯ, ನೀವು ಯಾಕೆ ಪೆಟ್ರೋಲು ಡೀಸೆಲ್ ಬೆಲೆ ಸ್ವಲ್ಪ ಇಳಿಸಿ ಜನರಿಗೆ ಒಳ್ಳೆಯದು ಮಾಡ್ಬೋದಲ್ಲ. ಬೆಲೆ ಏರಿಸಿದ್ದು ಹೌದು, ಬಿಜೆಪಿಯವ್ರು 10 ದಿವಸದಲ್ಲಿ 4 ಸಲ ಏರಿಸಿದ್ರು, ನಮ್ಮ ಕಲ್ಪನೆಗೂ ಮೀರಿ ಏರಿಸಿದ್ದಾರೆ. ಆದರೆ ಇವರ ಹತ್ರ ಅನ್ಯಾಯ ಇಳಿಸೋದಿಲ್ಲ ಅಂತ ಇವರೇ ನೋಡಿ. ಇದು ನಮ್ಮ ಪ್ಯಾರಾಡಾಕ್ಸ್ ಅಂತ ಹೇಳುವಂಥ ವಿರೋಧಾಭಾಸ, ವೈರುಧ್ಯ ಕೇಳೋದು. ಇಷ್ಟು ಮಾತ್ರ ಅಲ್ಲ, ಒಂದು ಸಣ್ಣ ಸಂಶಯವನ್ನು ಹೇಳ್ತಾರೆ ನನಗೆ. ನಮ್ಮ ಎಲ್ಲ ಪ್ರತಿಪಕ್ಷಗಳು ಹೇಳಬೇಕಾಗ್ತದೆ, ಯುದ್ಧ ಆಗಿ ಇವತ್ತು ಆಯಿಲ್ ಇಲ್ಲ, ಇದು ಸಿಗ್ತಾ ಇಲ್ಲ, ತೈಲ ಅನ್ನೋದು ಇಲ್ಲ. ತೈಲ ಇಲ್ಲದಿದ್ದರೆ ಸಿಗಬಾರದು. ಹೆಚ್ಚು ದುಡ್ಡು ಕೊಟ್ಟರೆ ಹೇಗೆ ಸಿಗ್ತದೆ? 4 ದಿವಸದಲ್ಲಿ 4 ಸಲ ಏರಿಸಿದ್ರಲ್ಲ, ದುಡ್ಡು ಏರಿಸಿದ್ರೆ ಸಿಗ್ತದೆ. ಏರಿಸಿದ್ರೆ ಸಿಕ್ಕೋದು ಯಾವುದು? ಬ್ಲ್ಯಾಕ್ ಮಾರ್ಕೆಟ್. ಸಿನಿಮಾ ಟಿಕೆಟ್ 10 ರೂಪಾಯಿ ಇದ್ದಾಗ ನಿಮಗೆ 20 ರೂಪಾಯಿ ಕೊಟ್ಟರೆ ಸಿಗ್ತದೆ ಅಂದರೆ ಅದು ಬ್ಲ್ಯಾಕ್ ಮಾರ್ಕೆಟ್, ಕಾಳಸಂತೆ ವ್ಯವಹಾರ ಅಂತಾನೆ ಅರ್ಥ. ಹಾಗೆಯೇ 90 ರೂಪಾಯಿ ಆದರೆ ಡೀಸೆಲ್ ಸಿಗೋದಿಲ್ಲ, ನನಗೆ 100 ರೂಪಾಯಿ ಕೊಟ್ಟರೆ ಸಿಗ್ತದ? ಈ 10 ರೂಪಾಯಿ ವ್ಯತ್ಯಾಸದಲ್ಲಿ ಏನೇನು ನಡೀತದೆ, ಇದು ಬಹಳ ಮುಖ್ಯವಾದ್ದು. ಇಡೀ ಪ್ರಪಂಚದಲ್ಲಿ ತೈಲ ಬೆಲೆ ಮತ್ತು ಕಡಿಮೆ ಆಗಿದೆ. ಕಡಿಮೆ ಆದರೂ ಕೂಡ ಇಲ್ಲಿ ಜಾಸ್ತಿ ಮಾಡ್ತಾರೆ. ಅಂದರೆ ಈ ಹಣ ಎಲ್ಲಿಗೆ ಹೋಗ್ತದೆ? ತೈಲ ಕಂಪನಿಗಳ ಡಾಟಾ ನಾವು ನೋಡಿದರೆ ಇವತ್ತು ಎಲ್ಲ ಕಡೆಯಲ್ಲಿ ಕೂಡ ಲಾಭ ಮಾಡ್ತಾರೆ. ಈ ಲಾಭವನ್ನು ಪ್ರಜೆಗಳಿಗೆ ತಲುಪಿಸಬೇಕಾದ ಸರ್ಕಾರದ ಕರ್ತವ್ಯ. ಅದು ಮಾಡ್ತಾ ಇಲ್ಲ, ಜನರ ಅಗತ್ಯವೇ ಇಲ್ಲ. ಈ 2 ಪಕ್ಷಗಳು, ನಾನು ಯಾರನ್ನು ಆದರೆ ಆಳುವಂತಹ ಪಕ್ಷ ಇದೆಯಲ್ಲ ಬಿಜೆಪಿ, ದೇಶದಲ್ಲಿ ಇದು ಮಾಡುವಷ್ಟು ಅನ್ಯಾಯ ಈಗ ಉಳಿದವರಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾಂಗ್ರೆಸ್ ಆಗ್ತಾ ಇಲ್ಲ, ಕಾಂಗ್ರೆಸ್ ಮಾಡೋದಿಲ್ಲ ಅಂತ ಹೇಳೋದು ಸಾಧ್ಯ ಆಗ್ತಾ ಇಲ್ಲ. ಇವತ್ತಿಗೆ ಪಾರ್ಟಿ ಫಂಡ್ ನೋಡಿದರೆ 133 ಕೋಟಿ ಕಾಂಗ್ರೆಸ್, 10,337 ಕೋಟಿ ಬಿಜೆಪಿ. ಈ ಹಣವನ್ನು ಇವತ್ತು ಕೊಡ್ಬೋದಲ್ಲ, ಬಾಬುದವರಿಗೆ ಹಂಚಬಹುದಲ್ಲ, ಹಂಚ್ತಾ ಇಲ್ಲ. ಈ ಹಣ PM ಕೇರ್ಸ್ ಫಂಡ್, ಇದನ್ನು ಸಾಮಾನ್ಯದವನು ಕೇಳಲಿಕ್ಕೆ ಆಗೋದಿಲ್ಲ. ನಿಮ್ಮಲ್ಲಿ ಎಷ್ಟು ಹಣ ಇದೆ, ಇದು ಯಾರಿಗೆ ಉಪಯೋಗಿಸ್ತಿದ್ದೀರಿ ಅದು ಕೇಳಬಾರ್ದು. ಇನ್ಫಾರ್ಮೇಶನ್ ಕಮಿಷನ್ ರಿಜೆಕ್ಟ್ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಹೇಳಿದೆ, ಅದನ್ನು ನಾವು ಪ್ರಶ್ನೆ ಮಾಡೋ ಹಾಗಿಲ್ಲ. ಯಾವ ಹಣ ಬೇಕಾದರೆ ಒಂದು ಎಲೆಕ್ಟ್ರೋದು ಮಾಡು, ಹಣ ಮಾಡಿದರು, ಎಲ್ಲವೂ ಮಾಡಿದ್ದು ಜನಕ್ಕೇನಿದೆ, ನಿಮಗೆ ನಮಗೆ ಏನಿದೆ. ಪಕ್ಷದ ಯುವ ಘಟಕದ ಅಧ್ಯಕ್ಷ MK ಆಶಿಕ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಸೂಕ್ತ ಸಾರಿಗೆ ವ್ಯವಸ್ಥೆ ಇಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳದಿಂದ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ತೆರಳಲು ಸಮಸ್ಯೆಯಾಗ್ತಿದೆ ಎಂದರು. ಯುವ ಜನತೆ ಆಮ್ ಆದ್ಮಿ ಪಕ್ಷದ ಸದಸ್ಯತ್ವ ಪಡೆಯುವ ಮೂಲಕ ನಮ್ಮೊಂದಿಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಪೆಟ್ರೋಲ್ ತುಂಬಾ ಜಾಸ್ತಿ ಆಗಿದೆ. ನಮ್ಮ ವಿದ್ಯಾರ್ಥಿಗಳಿರ್ಬೋದು, ಹೊರಗಿಂದ ಬರುವಂಥ ತುಂಬ
ಪಕ್ಷ ವಿಪಕ್ಷಗಳ ಪುಟಾಟಿಕೆಯಲ್ಲಿ ಯುವಜನತೆ ಕಂಗಾಲಾಗಿದ್ದಾರೆ. ಏಕೆಂತಂದ್ರೆ ಇವಾಗ ನೋಡಿ, ಪ್ರತಿಯೊಂದರಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ. ಎಷ್ಟೋ ಜನ ಉದ್ಯೋಗವನ್ನು ಬಯಸ್ಕೊಂಡು ಬರ್ತಾ ಇದ್ದಾರೆ, ಉದ್ಯೋಗಗಳು ಕರೆಕ್ಟಾಗಿ ಸಿಗ್ತಾ ಇಲ್ಲ. ವಿದ್ಯಾರ್ಥಿಗಳು ಬಸ್ಸಿಂದ ಬರ್ಬೇಕಂದ್ರೂ ಅವ್ರಿಗೂ ಕಷ್ಟ ಆಗುತ್ತೆ. ಇವಾಗ ಕೆಲವೊಂದು ವಾಹನಗಳನ್ನ ಇಟ್ಕೊಂಡು ಅವರು ಬರೋರು ಇರ್ತಾರೆ. ಸೊ ಅಂಥವ್ರಿಗೆ ತುಂಬಾ ಕಷ್ಟ ಇದೆ ಇವಾಗ. ಸೊ ಅದನ್ನ ಸರ್ಕಾರ ಕರೆಕ್ಟಾಗಿ ಗಣನೀಯವಾಗಿ ಪರಿಗಣಿಸಿಕೊಂಡು ಇದಕ್ಕೆ ಸೂಕ್ತ ಪರಿಹಾರ ಕೊಡಬೇಕು. ಅದೇ ರೀತಿ ಯುವಜನತೆ, ನಮ್ಮ ಕೊಡಗಿನ ಯುವಜನತೆ ಏನಿದ್ದಾರೆ, ಆಮ್ ಆದ್ಮಿ ಪಕ್ಷದೊಂದಿಗೆ ಕೈ ಜೋಡಿಸ್ಬೇಕು. ಇವಾಗ ಏನಿದೆ, ನಾವು ಒಂದು ಸದಸ್ಯತ್ವ ಅಭಿಯಾನವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಆ ಅಭಿಯಾನಕ್ಕೆ ನಮ್ಮ ಈಗ ಎವಿ ಶಾಲೆ ಮುಂದೆ ನಮ್ಮ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೀವಿ. ಆ ಕಚೇರಿಯಲ್ಲಿ ಬಂದು ನಮ್ಮ ಸದಸ್ಯತ್ವವನ್ನು ಕೂಡ ಪಡ್ಕೋಬಹುದು. ಅಪ್ಪಯ್ಯ ಸರ್ ಇರ್ತಾರೆ, ನಮ್ಮ ಜಿಲ್ಲಾಧ್ಯಕ್ಷರು. ನಾನು ಕೊಡಗು ಜಿಲ್ಲಾ ಯುವ ಘಟಕದ ಜಿಲ್ಲಾಧ್ಯಕ್ಷ. ನನ್ನನ್ನು ಕೂಡ ಸಂಪರ್ಕಿಸಬಹುದು. ನಂಬರ್ ಏನಿದೆ ನಾನು ಕೊಡ್ತೀವಿ. ಅದನ್ನು ದಯವಿಟ್ಟು ಯುವಜನತೆಗೆ ನಾವು ಮುಖ್ಯವಾಗಿ ಕರೆ ಕೊಡ್ತಾ ಇರೋದು. ಯಾಕಂದ್ರೆ ಇವಾಗ ಇರುವಂತಹ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲರೂ ಇದ್ದಾರೆ. ಆಲ್ರೆಡಿ ಇವಾಗ ಕೊಡಗು ಬಿಜೆಪಿಯಲ್ಲಿ ಇರ್ಬೋದು, ಕಾಂಗ್ರೆಸ್ ಅಲ್ಲಿ ಇರ್ಬೋದು, ಎಲ್ಲ ಹಳೆಯವರೇ ಇರೋದು. ಇವಾಗ ನಾವು ಮೇನ್ ಆಗಿ ಮುಂದೆ ಬರಬೇಕಾಗಿರೋದು ಯುವಜನತೆ. ಫಾರ್ ಎಕ್ಸಾಂಪಲ್, ಇವಾಗ ನೇಪಾಳದಲ್ಲಿ ನೋಡಿರ್ಬೋದು, ಎಷ್ಟೋ ವರ್ಷಗಳಿಂದ ರಾಜಕೀಯ ವ್ಯವಸ್ಥೆ ಹದಗೆಟ್ಟು ಹೋಗಿತ್ತು. ಆ ರಾಜಕೀಯ ವ್ಯವಸ್ಥೆಯನ್ನು ಒಂದು ಕರೆಕ್ಟ್ ಆಗಿ ಸೂಕ್ತವಾಗಿ ತಗೊಂಡ್ಬಂದ್ಬಿಟ್ಟು ಇವಾಗ ನೇಪಾಳದನ್ನ ಒಂದು ಹೊಸ ಒಂದು ಕಾರ್ಯರೂಪಕ್ಕೆ ತರೋದಕ್ಕೆ ಶ್ರಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕೊಡಗಿನ ಯುವಜನತೆ ಏನಿದ್ದಾರೆ, ಅವರ ಎಫರ್ಟ್ ಅವ್ರಿಗೆ ಎಷ್ಟಾಗುತ್ತೆ, ನೀವು ಅದೇ ಮಾಡಿ. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಎಂಕೆ ಅಪ್ಪಯ್ಯ, ಕಾರ್ಯದರ್ಶಿ ಪೃಥ್ವಿ, ಪ್ರಮುಖರಾದ ಮಂಜುನಾಥ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.